ರಾಜಧಾನಿ ಬೆಂಗಳೂರಿನಲ್ಲಿ ಸಿಲಿಂಡರ್ ಸ್ಫೋಟ ಆಗಿರೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಇನ್ನು ಸ್ಫೋಟದ ತೀವ್ರತೆಗೆ ಒಂದೇ ಕುಟುಂಬದ 4 ಗಾಯಗಳಾಗಿದೆ. ಪತಿ ಪತ್ನಿ ಹಾಗೂ 2 ಮಕ್ಕಳಿಗೆ ಗಾಯಗಳಾಗಿರೋದರ ಡೀಟೇಲ್ಸ್ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ನೀವು ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ. ಇದು ಡಿಜೆ ಹಳ್ಳಿಯ ದೃಶ್ಯ. ಮನೆಯ ಮೇಲ್ಛಾವಣಿ ಕುಸಿದು ಹೋಗಿದೆ. ಮನೆ ಎಲ್ಲಿದೆ ಏನಿದೆ ಅಂತ ಹೇಳೋದಕ್ಕೂ ಆಗೋಲ್ಲ. ಕೇವಲ ಅವಶೇಷಗಳು ಮಾತ್ರ ಬಾಕಿ ಇದೆ. ಸ್ಫೋಟದ ತೀವ್ರತೆಯನ್ನು ಸೂಚಿಸ್ತಾ ಇದೆ ಈ ಎಲ್ಲ ದೃಶ್ಯಾವಳಿಗಳು. ಒಂದು ಸಿಲಿಂಡರ್ ಬ್ಲಾಸ್ಟ್ ಮೂವರಿಗೆ ಸಂಬಂಧಪಟ್ಟಂತಹ ಮನೆಗಳಿಗೆ ಹಾನಿ ಉಂಟು ಮಾಡಿರೋದು ಗೊತ್ತಾಗ್ತಾ ಇದೆ. 3 ಮನೆಗಳು ಅಲ್ಲಿ ಡ್ಯಾಮೇಜ್ಗೆ ಒಳಪಟ್ಟಿರೋದು ತಿಳಿದು ಬರ್ತಾ ಇದೆ. ಸೊ ನೀವು ಸ್ಫೋಟದ ತೀವ್ರತೆಯನ್ನು ಅಂದಾಜು ಮಾಡಬಹುದು. ಸದ್ಯಕ್ಕೆ 4 ಜನರಿಗೆ ಟೋಟಲ್ ಆಗಿ ಗಾಯಗಳಾಗಿರೋದು ಕೂಡ ಗೊತ್ತಾಗ್ತಾ ಇದೆ. ಗ್ಯಾಸ್ ಲೀಕೇಜ್ ಇಂದ ಆಯ್ತಾ ಅಥವಾ ರೀಫಿಲಿಂಗ್ ಅನ್ನುವಂತಹ ವಿಚಾರದಲ್ಲಿ ಏನಾದರೂ ದುಸ್ಸಾಹಸ ಕೈ ಹಾಕಿದ್ರ ಕುಟುಂಬಸ್ಥರು ಅವೈಜ್ಞಾನಿಕವಾಗಿ ಗೊತ್ತಿಲ್ಲ. ಮಾಹಿತಿ ಮುಂದಿನ ಹಂತದಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ಸದ್ಯಕ್ಕಂತೂ ಇಡೀ ಮನೆ ಪುಡಿ ಪುಡಿಯಾಗಿದೆ. ಸ್ಫೋಟದ ತೀವ್ರತೆ ಅಂತೂ ಬಹಳ ದೊಡ್ಡದಾಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಬೆಂಗಳೂರಿನಲ್ಲಿ ಮೇಲಿಂದ ಮೇಲೆ ಇಂಥ ಸಿಲಿಂಡರ್ ಬ್ಲಾಸ್ಟ್ನ ಪ್ರಕರಣಗಳು ಗೊತ್ತಾಗ್ತಾ ಇದೆ. ಆದರೆ ಈ ಸಲದ ಬ್ಲಾಸ್ಟ್ ಆಗಿದೆಯಲ್ಲ, ಇದರ ತೀವ್ರತೆ ಸ್ವಲ್ಪ ಜಾಸ್ತಿನೇ ಇದೆ. ಮನೆಯ ಅನೇಕ ಭಾಗಗಳು ಡ್ಯಾಮೇಜ್ಗೆ ಒಳಗಾಗಿದೆ. ಚಾವಣಿ ಕುಸಿದು ಹೋಗಿದೆ. ಇಡೀ ಮನೆಯ ಅವಶೇಷಗಳನ್ನು ನೀವು ನೋಡ್ತಾ ಇದ್ದೀರಾ. ಯಾವ ಪ್ರಮಾಣದಲ್ಲಿ ಅಲ್ಲಿ ಹಾನಿಯನ್ನ ಸಿಲಿಂಡರ್ ಬ್ಲಾಸ್ಟ್ ತಂದೊಡ್ಡಿದೆ ಅಂತ. ಮಗುವಿಗೆ ಗಾಯ ಆಗಿದೆ. ಇನ್ನು ಆ ಮನೇಲಿ ವಾಸ ಮಾಡ್ತಾ ಇದ್ದಂತಹ ಪತಿ ಪತ್ನಿಗೆ ಕೂಡ ಗಾಯ ಆಗಿರೋದು ಗೊತ್ತಾಗ್ತಾ ಇದೆ. ಅವರ ಸರ್ವೈವಲ್ ಚಾನ್ಸಸ್ ಎಷ್ಟು, ಬರ್ನಿಂಗ್ ಮಾರ್ಕ್ಸ್ ಏನಾದರೂ ಆಗಿದೆಯಾ, ಅದೆಲ್ಲದರ ಬಗ್ಗೆ ಕೂಡ ಮುಂದಿನ ಹಂತದಲ್ಲಿ ನಾವು ಮಾಹಿತಿ ಕೊಡ್ತೀವಿ. ಸದ್ಯಕ್ಕೆ ಡಿಜೆ ಹಳ್ಳಿ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಇದ್ದೀವಿ. ಡಿಜೆ ಹಳ್ಳಿ ಬೆಂಗಳೂರಿನ ತಿಕ್ಲಿ ಪಾಪ್ಯುಲೇಟೆಡ್ ಏರಿಯಾ, ಜನಸಾಂದ್ರತೆ ವಿಪರೀತವಾಗಿ ಇರುವಂತಹ ಏರಿಯಾ ಹೌದು. ಸೊ ಹೀಗಾಗಿ ಒಂದು ಮನೇಲಿ ಬ್ಲಾಸ್ಟ್ ಆಗಿದೆ. ಅಕ್ಕಪಕ್ಕದ ಮನೆಗಳಿಗೂ ಕೂಡ ಅದು ಎಫೆಕ್ಟ್ ಆಗಿದೆ. ಮನೆ ಅಂತ ಕರೆಸಿಕೊಳ್ಳೋದಕ್ಕೆ ಅಲ್ಲಿ ಏನೂ ಉಳಿದಿಲ್ಲ. ಹಾನಿಗೆ ಒಳಗಾಗಿರುವಂತಹ ಮನೆ ಅಥವಾ ಬ್ಲಾಸ್ಟ್ ನಡೆದಂತಹ ಮನೆ ಆಲ್ಮೋಸ್ಟ್ ಗೋಡೆಯ ಭಾಗಗಳು ಅವಶೇಷಗಳಾಗಿ ಪರಿವರ್ತನೆ ಆಗಿದೆ. ಸಿಲಿಂಡರ್ ಬ್ಲಾಸ್ಟ್ಗೆ ಗ್ಯಾಸ್ ಲೀಕೇಜ್ ಕಾರಣನ ಅಥವಾ ರೀಫಿಲಿಂಗ್ ಅಂತ ದುಸ್ಸಾಹಸಕ್ಕೆ ಏನಾದರೂ ಕೈ ಹಾಕಿದ್ರೆ ಗೊತ್ತಿಲ್ಲ. ಮಾಹಿತಿ ಮುಂದಿನ ಹಂತದಲ್ಲಿ ನಮ್ಗೆ ಸಿಗ್ತಾ ಹೋಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್. ಸಿಲಿಂಡರ್ ಬ್ಲಾಸ್ಟ್ ಯಾವ ಕಾರಣಕ್ಕೋಸ್ಕರ ಆಗಿದೆ? ಗ್ಯಾಸ್ ಲೀಕೇಜ್ನ ಕಾರಣನ ಅಥವಾ ಗ್ಯಾಸ್ ರೀಫಿಲಿಂಗ್ ಮಾಡಬೇಕಾದ್ರೆ ಆದಂತಹ ಎಡವಟ್ಟ, ಏನ್ ಮಾಹಿತಿ ಸಿಗ್ತಾ ಇದೆ? ಮತ್ತು ಗಂಭೀರವಾಗಿ ಗಾಯಗೊಂಡಿರೋರು ಬದುಕುಳಿಯುವಂತಹ ಚಾನ್ಸಸ್ ಎಷ್ಟರ ಮಟ್ಟಿಗಿದೆ? ಎಷ್ಟೊತ್ತಿಗೆ ಎಕ್ಸಾಕ್ಟ್ಲಿ ಆಗಿರೋದು ಈ ಘಟನೆ? ಮಮತಾ, ನಿನ್ನೆ 11:30 ಸುಮಾರಿಗೆ ಬೆಂಗಳೂರಿನ ಡಿಜೆ ಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಮನೆಯಲ್ಲಿ ಸಿಲಿಂಡರ್ ಸ್ಫೋಟ ಆಗಿರುವಂತದ್ದು. ಸಿಲಿಂಡರ್ ಸ್ಫೋಟದ ತೀವ್ರತೆಗೆ ಅಕ್ಕಪಕ್ಕದ 3 ಮನೆಗಳು ಸಂಪೂರ್ಣವಾಗಿ ಜಖಮಾಗಿದೆ ಅನ್ನುವಂತ ಮಾಹಿತಿಗಳು ಇರುವಂತದ್ದು. ಜೊತೆಗೆ ಮನೆಯಲ್ಲಿದ್ದಂತಹ 4 ಜನರಿಗೆ ಗಾಯಗಳಾಗಿದ್ದು 4 ಜನರು ಕೂಡ ಸದ್ಯ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಅನ್ನುವಂತ ಮಾಹಿತಿಗಳು ಸದ್ಯ ಲಭ್ಯವಾಗಿರುವಂತದ್ದು. ಅದರಲ್ಲೂ ಕೂಡ 1-2 ಮಕ್ಕಳಿದ್ರು ಅನ್ನುವಂತ ಕಾರಣಕ್ಕೆ ಅವರಿಗೆ ಗಂಭೀರವಾಗಿ ಗಾಯ ಆಗಿದೆ ಅನ್ನುವಂತ ವಿಚಾರಗಳು ಕೂಡ ಈಗ ಸದ್ಯ ತಿಳಿದು ಬಂದಿರುವಂತದ್ದು. ಜೊತೆಗೆ ಈ ನಾಜೀರ್ ಏನಿದ್ದಾನೆ, ಮನೆ ಮಾಲೀಕ, ಆತ ಪಾನಿಪುರಿ ವ್ಯಾಪಾರವನ್ನ ಮಾಡ್ತಿದ್ದ. ಆ ಗ್ಯಾಸ್ ಲೀಕೇಜ್ ಆಗಿರುವ ಸಂದರ್ಭದಲ್ಲಿ ಅವ್ರು ನೋಡ್ಕೊಂಡಿಲ್ಲ. ಸಂಪೂರ್ಣವಾಗಿ ಮನೆ ಪೂರ್ತಿಯಾಗಿ ಗ್ಯಾಸ್ ಆವರಿಸಿಕೊಂಡಂತ ಸಂದರ್ಭದಲ್ಲಿ ಏಕಾಏಕಿ ಮಧ್ಯಾಹ್ನ 11:30 ಸುಮಾರಿಗೆ ಸಿಲಿಂಡರ್ ಸ್ಫೋಟ ಆಗಿರುವಂತ ಸಂದರ್ಭದಲ್ಲಿ ಈ ಒಂದು ದುರಂತ ಸಂಭವಿಸಿದೆ ಅನ್ನುವಂತ ಮಾಹಿತಿಗಳು ಸದ್ಯ ಲಭ್ಯವಾಗಿರುವಂತದ್ದು. ಘಟನಾ ಸಂಬಂಧಪಟ್ಟಂತೆ ಡಿಜೆ ಹಳ್ಳಿ ಪೊಲೀಸರು ಪರಿಶೀಲನೆ ಮಾಡಿ ನೋಡಿದಂತ ಸಂದರ್ಭದಲ್ಲಿ ಗ್ಯಾಸ್ ಲೀಕೇಜ್ ಆಗಿರುವಂತ ಪರಿಣಾಮವಾಗಿ ಈ ಗ್ಯಾಸ್ ಸ್ಫೋಟಗೊಂಡಿದೆ ಅನ್ನುವಂತ ಮಾಹಿತಿಗಳು ಸದ್ಯ ಗೊತ್ತಾಗಿದ್ದು, ಘಟನಾ ಸಂಬಂಧಪಟ್ಟಂತೆ ಒಂದು ದೂರು ಕೂಡ ದಾಖಲಿಸಿಕೊಂಡು ತನಿಖೆ ಮಾಡುತ್ತಿದ್ದಾರೆ ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗಿರುವಂತದ್ದು. ಮಮತಾ, ರೈಟ್, ಧನ್ಯವಾದ ನಾಗೇಶ್ ನಮ್ಮೆಲ್ಲ ಮಾಹಿತಿಗಾಗಿ.